ಕೆಂಪುಕೋಟೆ ಬಳಿಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ದೆಹಲಿಯಲ್ಲಿ ಆತಂಕದ ವಾತಾವರಣ ಆವರಿಸಿದೆ. ಸ್ಫೋಟದ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ದೆಹಲಿಗೆ ಆಗಮಿಸೋ ಪ್ರವಾಸಿಗರ ಸಂಖ್ಯೆ ಎಲ್ಲ ಟಿಕೆಟ್ಗಳು ಟಕ್ 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 ಅಂತ ಕ್ಯಾನ್ಸಲ್ ಆಗ್ತವೆ. ಟ್ಯಾಕ್ಸಿಗಳು ಗ್ರಾಹಕರಿಲ್ಲದೆ ಕಾದು ನಿಂತಿದ್ದಾವೆ. ದೆಹಲಿಗೆ ತಲುಪಿದಂತಹ ಪ್ರವಾಸಿಗರು ಕೂಡ ತಾವಿರುವಂತಹ ಸುರಕ್ಷಿತ ಸ್ಥಳದಿಂದ ಹೊರಗಡೆ ಬರೋದಿಲ್ಲ. ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಸ್ಥಳದ ಈ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಎಫ್ಎಸ್ಎಲ್ ತಜ್ಞರುಗಳು ಅಲ್ಲಿ ಇಡೀ ಸ್ಥಳದ ಫೋಟೋಗಳನ್ನ ತಗೊಳ್ಳುವಂಥದ್ದು, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡುವಂಥದ್ದು ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಫಸ್ಟ್ ರಿಪೋರ್ಟ್, ಸೆಕೆಂಡ್ ರಿಪೋರ್ಟ್ ಹಂಗೆ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ. ಉಮೇಶ್ ಸರ್, ಜೈಷ್ ಎ ಮೊಹಮ್ಮದ್ ಅನ್ನ ನಾವು ಆಪರೇಷನ್ ಸಿಂಧೂರದ ಟೈಮ್ ಅಲ್ಲಿ ಚೆನ್ನಾಗಿ ಹೊಡೆದು ಹಾಕಿದ್ವಿ. ಆದ್ರೂ ಕೂಡ ಅದರ ಮುಖ್ಯಸ್ಥನನ್ನ ಹಿಡಿಯೋದಕ್ಕೆ ಇನ್ನೂ ಆಗಿಲ್ಲ. ಆತನ ಆಲ್ ರೈಟ್, ಚರ್ಚೆನ ಮುಂದುವರಿಸ್ತೀನಿ. ಅಲ್ಲಿ ದೆಹಲಿನಲ್ಲಿ ಈ ಕ್ಷಣ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಆತಂಕದ ವಾತಾವರಣ ಇದೆ ಅಂತ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ನ ತರ್ತಾ ಇದೆ. ರಂಜಿತ್ ಶಿರಿಯಾರ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ ಕ್ವಿಕ್ಲಿ. ನಿನ್ನೆ ಕೆಂಪುಕೋಟೆ ಬಳಿ ಭೀಕರವಾದಂತಹ ಸ್ಫೋಟ ಸಂಭವಿಸಿದ ನಂತರ ದೆಹಲಿಯಲ್ಲಿ ಈ ದುರಂತ ಸಂಭವಿಸಿದ ನಂತರ ಈಗ ದೆಹಲಿಗೆ ಬರುವ ಪ್ರಯಾಣಿಕರ ಸಂಖ್ಯೆ ಕಮ್ಮಿಯಾಗಿದೆ. ನಾನೀಗ ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿದ್ದೀನಿ. ಇಷ್ಟೊತ್ತಿಗೆ ಡೊಮೆಸ್ಟಿಕ್ ವಿಮಾನಗಳು ಅಥವಾ ಡೊಮೆಸ್ಟಿಕ್ ವಿಮಾನಗಳು ಬರೋದಾದ್ರೆ ಇಲ್ಲಿ ಬಹುತೇಕ ಜನ ಇಷ್ಟೊತ್ತಿಗೆ ಸೇರ್ತಾ ಇದ್ರು. ಈಗ ಸುಮಾರು 9 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಜನರು ಬಹುತೇಕ ಜನ ಡೆಲ್ಲಿಗೆ ಬಂದವರು ಈ ಮಾರ್ಗ ಮೂಲಕವೇ ಹೊರಗಡೆ ಬರ್ತಾ ಇದ್ರು. ಆದ್ರೆ ಇವತ್ತು ನೋಡ್ತಾ ಇದ್ರೆ ಬಹುತೇಕ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿರುವಂತಹ ಟ್ಯಾಕ್ಸಿಗಳು ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿದಾವಲ್ಲ, ಬ್ಲಾಕ್ ಟ್ಯಾಕ್ಸಿಗಳು ಮತ್ತೆ ಏರ್ಪೋರ್ಟ್ ವೆಹಿಕಲ್ಗಳು ಟ್ಯಾಕ್ಸಿಗಳೆಲ್ಲ ಸಾಲು ಹಿಡಿದು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ನಿನ್ನೆ ಘಟನೆ ಆದ ನಂತರ ಬಹುತೇಕ ಜನ ತಮ್ಮ ಟ್ರಿಪ್ಗಳನ್ನ ಅಥವಾ ತಮ್ಮ ದೆಹಲಿ ಪ್ರಯಾಣವನ್ನ ಮೊಟಕುಗೊಳಿಸಿರೋದ್ರಿಂದಾಗಿ ಟ್ಯಾಕ್ಸಿಗಳೆಲ್ಲ ಹಾಗೆ ನಿಂತಿರೋದನ್ನ, ಲೈನ್ ಹಿಡಿದು ನಿಂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಆ ರಸ್ತೆ ಉದ್ದಕ್ಕೂ ಕೂಡ ಟ್ಯಾಕ್ಸಿಗಳು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬಹುತೇಕ ಈ ಭಾಗದಲ್ಲಿ ಒಂದು ಭಯ, ಒಂದು ಆತಂಕ ಅಂತೂ ಖಂಡಿತ ಇದೆ. ಹೀಗಾಗಿ ಬಹುತೇಕ ಜನ ತಮ್ಮ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ಯಾಕ್ಸಿ ಡ್ರೈವರ್ಗಳು ಹಾಗೆ ಅಲ್ಲಿ ನಿಂತಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದನ್ನು ತೋರಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನೀವು ನೋಡ್ತಿರೋ ಹಾಗೆ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಹಾಗೆ ನಿಂತಿರೋದು. ಇಷ್ಟೊತ್ತಿಗಾಗ್ಲೇ ಏನು ಡೊಮೆಸ್ಟಿಕ್ ಫ್ಲೈಟ್ಗಳು ಲ್ಯಾಂಡ್ ಆಗುತ್ತಾ ಇರೋದ್ರಿಂದಾಗಿ ಬಹುತೇಕ ಈ ಕಡೆಗಳಲ್ಲಿ ಎಲ್ಲ ಬರ್ತಾ ಇದ್ರು ಜನ, ಆದ್ರೆ ಸ್ವಲ್ಪ ಕಮ್ಮಿ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ नमस्कार जी। कैसा है सर दिल्ली? पूरा दिल्ली ठीक है। यस्टरडे थोड़ा एक्स्ट्रा डे इंसिडेंट हो गया, होने के बाद थोड़ा डर है? नहीं, डर नहीं है। डर नहीं, नहीं। क्या हो गया सर? डर किस चीज के लिए बताइए? ब्लास्ट हो गया ना इसलिए। हाँ, ब्लास्ट में हुआ है, लेकिन हमें उस चीज का दुख है किस चीज के लिए हुआ ब्लास्ट। ब्लास्ट 15 अगस्त पे नहीं हुआ, दिवाली पे नहीं हुआ, तो अभी ब्लास्ट कैसे हुआ? आपको क्या अनुमान है सर? नहीं, हम वहाँ रहते हैं, हम तो यहाँ रहते हैं, हमें कैसे अनुमान होगा? क्या अनुमान है? टेररिस्ट का अनुमान हो क्या? और क्या? नहीं बोल पाएंगे उसके बारे में, कौन है, क्या है, किसकी गाड़ी है, हम नहीं बोल पाएंगे वो तो। नहीं, ಇನ್ವೆಸ್ಟಿಗೇಷನ್ ಅನ್ನೋಕೆ ಬಾದ್ आपको ಇನ್ಫಾರ್ಮೇಶನ್ ಮಿಲ್ತಾ है। ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಟ್ಯಾಕ್ಸಿ ಡ್ರೈವರ್ಗಳು ಹೇಳುವಂತ ಮಾತು. ಬಹುತೇಕ ಈ ಭಾಗದಲ್ಲಿ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಅವರೆಲ್ಲರೂ ಕೂಡ ತಮ್ಮ ಟ್ಯಾಕ್ಸಿಗಳನ್ನ ಪಾರ್ಕ್ ಮಾಡಿ ನಿಲ್ಲಿಸಿದ್ದಾರೆ. ಏರ್ಪೋರ್ಟ್ ನ ಮುಂಭಾಗದಲ್ಲಿ ಈ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಹೈ ಸೆಕ್ಯೂರಿಟಿ ಅಂತೂ ಖಂಡಿತವಾಗ್ಲೂ ಕೂಡ ಹೈ ಅಲರ್ಟ್ ವಿಧಿಸಲಾಗಿದೆ. ಸದ್ಯಕ್ಕೆ ಈಗ ಈ ಹೊತ್ತಿಗೆ ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಿಪಬ್ಲಿಕ್ ಕನ್ನಡ ದೆಹಲಿಯಿಂದ ನಿರಂತರವಾದ ವರದಿಗಳನ್ನ ನಿಮಗೆ ಕೊಡ್ತಾನೆ ಇರುತ್ತೆ. ಸೊ ಆ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಹೋದ್ಯೋಗಿ ತಲುಪ್ತಾರೆ. ಇಡೀ ಪರಿಸ್ಥಿತಿ ಹೇಗಿದೆ ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ತರ್ತೀವಿ. ಕೆಂಪುಕೋಟೆ ಬಳಿಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ದೆಹಲಿಯಲ್ಲಿ ಆತಂಕದ ವಾತಾವರಣ ಆವರಿಸಿದೆ. ಸ್ಫೋಟದ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ.
ದೆಹಲಿಗೆ ಆಗಮಿಸೋ ಪ್ರವಾಸಿಗರ ಸಂಖ್ಯೆ ಎಲ್ಲ ಟಿಕೆಟ್ಗಳು ಟಕ್ 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 ಅಂತ ಕ್ಯಾನ್ಸಲ್ ಆಗ್ತವೆ. ಟ್ಯಾಕ್ಸಿಗಳು ಗ್ರಾಹಕರಿಲ್ಲದೆ ಕಾದು ನಿಂತಿದ್ದಾವೆ. ದೆಹಲಿಗೆ ತಲುಪಿದಂತಹ ಪ್ರವಾಸಿಗರು ಕೂಡ ತಾವಿರುವಂತಹ ಸುರಕ್ಷಿತ ಸ್ಥಳದಿಂದ ಹೊರಗಡೆ ಬರೋದಿಲ್ಲ. ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಸ್ಥಳದ ಈ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಎಫ್ಎಸ್ಎಲ್ ತಜ್ಞರುಗಳು ಅಲ್ಲಿ ಇಡೀ ಸ್ಥಳದ ಫೋಟೋಗಳನ್ನ ತಗೊಳ್ಳುವಂಥದ್ದು, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡುವಂಥದ್ದು ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಫಸ್ಟ್ ರಿಪೋರ್ಟ್, ಸೆಕೆಂಡ್ ರಿಪೋರ್ಟ್ ಹಂಗೆ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಎಸ್ಕೆ ಉಮೇಶ್ ಸರ್ ಇದ್ದಾರೆ. ಉಮೇಶ್ ಸರ್, ಜೈಷ್ ಎ ಮೊಹಮ್ಮದ್ ಅನ್ನ ನಾವು ಆಪರೇಷನ್ ಸಿಂಧೂರದ ಟೈಮಲ್ಲಿ ಚೆನ್ನಾಗಿ ಹೊಡೆದಾಕಿದ್ವಿ. ಆದ್ರೂ ಕೂಡ ಅದರ ಮುಖ್ಯಸ್ಥನನ್ನ ಹಿಡಿಯೋದಕ್ಕೆ ಇನ್ನೂ ಆಗಿಲ್ಲ. ಆತನ ಆಲ್ ರೈಟ್, ಚರ್ಚೆನ ಮುಂದುವರಿಸ್ತೀನಿ. ಅಲ್ಲಿ ದೆಹಲಿನಲ್ಲಿ ಈ ಕ್ಷಣ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಆತಂಕದ ವಾತಾವರಣ ಇದೆ ಅಂತ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ನ ತರ್ತಾ ಇದೆ. ರಂಜಿತ್ ಶಿರಿಯಾರ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ ಕ್ವಿಕ್ಲಿ. ನಿನ್ನೆ ಕೆಂಪುಕೋಟೆ ಬಳಿ ಭೀಕರವಾದಂತಹ ಸ್ಫೋಟ ಸಂಭವಿಸಿದ ನಂತರ ದೆಹಲಿಯಲ್ಲಿ ಈ ದುರಂತ ಸಂಭವಿಸಿದ ನಂತರ ಈಗ ದೆಹಲಿಗೆ ಬರುವ ಪ್ರಯಾಣಿಕರ ಸಂಖ್ಯೆ ಕಮ್ಮಿಯಾಗಿದೆ. ನಾನೀಗ ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿದ್ದೀನಿ. ಇಷ್ಟೊತ್ತಿಗೆ ಡೊಮೆಸ್ಟಿಕ್ ವಿಮಾನಗಳು ಅಥವಾ ಡೊಮೆಸ್ಟಿಕ್ ವಿಮಾನಗಳು ಬರೋದಾದ್ರೆ ಇಲ್ಲಿ ಬಹುತೇಕ ಜನ ಇಷ್ಟೊತ್ತಿಗೆ ಸೇರ್ತಾ ಇದ್ರು. ಈಗ ಗಂಟೆ ಸುಮಾರು 9 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಜನರು ಬಹುತೇಕ ಜನ ಡೆಲ್ಲಿಗೆ ಬಂದವರು ಈ ಮಾರ್ಗ ಮೂಲಕವೇ ಹೊರಗಡೆ ಬರ್ತಾ ಇದ್ರು. ಆದ್ರೆ ಇವತ್ತು ನೋಡ್ತಾ ಇದ್ರೆ ಬಹುತೇಕ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿರುವಂತಹ ಟ್ಯಾಕ್ಸಿಗಳು ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿದಾವಲ್ಲ, ಬ್ಲಾಕ್ ಟ್ಯಾಕ್ಸಿಗಳು ಮತ್ತೆ ಏರ್ಪೋರ್ಟ್ ವೆಹಿಕಲ್ಗಳು ಟ್ಯಾಕ್ಸಿಗಳೆಲ್ಲ ಸಾಲು ಹಿಡಿದು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ನಿನ್ನೆ ಘಟನೆ ಆದ ನಂತರ ಬಹುತೇಕ ಜನ ತಮ್ಮ ಟ್ರಿಪ್ಗಳನ್ನ ಅಥವಾ ತಮ್ಮ ದೆಹಲಿ ಪ್ರಯಾಣವನ್ನ ಮೊಟಕುಗೊಳಿಸಿರೋದ್ರಿಂದಾಗಿ ಟ್ಯಾಕ್ಸಿಗಳೆಲ್ಲ ಹಾಗೆ ನಿಂತಿರೋದನ್ನ, ಲೈನ್ ಹಿಡಿದು ನಿಂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಆ ರಸ್ತೆ ಉದ್ದಕ್ಕೂ ಕೂಡ ಟ್ಯಾಕ್ಸಿಗಳು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬಹುತೇಕ ಈ ಭಾಗದಲ್ಲಿ ಒಂದು ಭಯ, ಒಂದು ಆತಂಕ ಅಂತೂ ಖಂಡಿತ ಇದೆ. ಹೀಗಾಗಿ ಬಹುತೇಕ ಜನ ತಮ್ಮ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ಯಾಕ್ಸಿ ಡ್ರೈವರ್ಗಳು ಹಾಗೆ ಅಲ್ಲಿ ನಿಂತಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನೀವು ನೋಡ್ತಿರೋ ಹಾಗೆ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಹಾಗೆ ನಿಂತಿರೋದು. ಇಷ್ಟೊತ್ತಿಗಾಗ್ಲೇ ಏನು ಡೊಮೆಸ್ಟಿಕ್ ಫ್ಲೈಟ್ಗಳು ಲ್ಯಾಂಡ್ ಆಗುತ್ತಾ ಇರೋದ್ರಿಂದಾಗಿ ಬಹುತೇಕ ಈ ಕಡೆಗಳಲ್ಲಿ ಎಲ್ಲ ಬರ್ತಾ ಇದ್ರು ಜನ, ಆದ್ರೆ ಸ್ವಲ್ಪ ಕಮ್ಮಿ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ नमस्कार जी। कैसा है सर दिल्ली पूरा? दिल्ली ठीक है। एस्टरडे थोड़ा एक्स्ट्रा डे इंसिडेंट हो गया, होने के बाद थोड़ा डर है? नहीं, डर नहीं है। डर नहीं? नहीं। क्या हो गया सर? डर किस चीज के लिए बताइए। ब्लास्ट हो गया ना इसलिए? हाँ, ब्लास्ट में हुआ है, लेकिन हमें उस चीज का दुख है किस चीज के लिए हुआ ब्लास्ट। ब्लास्ट 15 अगस्त पे नहीं हुआ, दिवाली पे नहीं हुआ, तो अभी ब्लास्ट कैसे हुआ? आपको क्या अनुमान है सर? नहीं, हम वहाँ रहते हैं, हम तो यहाँ रहते हैं, हमें कैसे अनुमान होगा? क्या अनुमान है? टेररिस्ट का अनुमान हो क्या? और क्या नहीं बोल पाएंगे उसके बारे में, कौन है, क्या है, किसकी गाड़ी है, हम नहीं बोल पाएंगे वो तो। नहीं, ಇನ್ವೆಸ್ಟಿಗೇಷನ್ होने के बाद आपको ಇನ್ಫಾರ್ಮೇಶನ್ मिलता है। ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಟ್ಯಾಕ್ಸಿ ಡ್ರೈವರ್ಗಳು ಹೇಳುವಂತ ಮಾತು. ಬಹುತೇಕ ಈ ಭಾಗದಲ್ಲಿ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಅವರೆಲ್ಲರೂ ಕೂಡ ತಮ್ಮ ಟ್ಯಾಕ್ಸಿಗಳನ್ನ ಪಾರ್ಕ್ ಮಾಡಿ ನಿಲ್ಲಿಸಿದ್ದಾರೆ. ಏರ್ಪೋರ್ಟ್ ನ ಮುಂಭಾಗದಲ್ಲಿ ಈ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಹೈ ಸೆಕ್ಯೂರಿಟಿ ಅಂತೂ ಖಂಡಿತವಾಗ್ಲೂ ಕೂಡ ಹೈ ಅಲರ್ಟ್ ವಿಧಿಸಲಾಗಿದೆ. ಸದ್ಯಕ್ಕೆ ಈಗ ಈ ಹೊತ್ತಿಗೆ ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಿಪಬ್ಲಿಕ್ ಕನ್ನಡ ದೆಹಲಿಯಿಂದ ನಿರಂತರವಾದ ವರದಿಗಳನ್ನ ನಿಮಗೆ ಕೊಡ್ತಾನೆ ಇರುತ್ತೆ. ಸೊ ಆ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಹೋದ್ಯೋಗಿ ತಲುಪ್ತಾರೆ. ಇಡೀ ಪರಿಸ್ಥಿತಿ ಹೇಗಿದೆ ಆ ಎಲ್ಲ ಡೀಟೇಲ್ಸ್ ನಿಮ್ಮದು ತರ್ತೀವಿ.